ಇವರು ರಂಗರಾಯರವರು ಬಂದರು. ಏನೇ ರಾಜನ್ ನಾಗೇಂದ್ರ ಅವರು ಟ್ಯೂನ್ ಕಂಪೋಸ್ ಮಾಡ್ತಾರೆ ಅಂದರೆ ಹಾರ್ಮೋನಿಯಮ್ಮು ನಾಗೇಂದ್ರಪ್ಪ ಅವರು ಹಾಡು ಹಾಡೋರು. ಆಮೇಲೆ ಒಬ್ಬ ಮೃದಂಗಕ್ಕೆ ಅದಕ್ಕೆ ವೆಸ್ಲಿ ಎಬನೈಸರ್ ಸಿಕಾಮಣಿ ಅಂತ ಜ್ಞಾಪಕ ಇದೆ ಇನ್ನು ನನಗೆ. ಹಾರ್ಮೋನಿಯಂ ಬಂತು, ಜೊತೆಗೆ ಇನ್ನೊಬ್ಬ ವೀಣೆ ತಂದರು, ರಾಗ ಬರ್ಕೊಳಕ್ಕೆ ಒಬ್ಬ ಇದ್ದರು. ಸೊ ಅಲ್ಲೂ ಕೂಡ 4 ಜನ ಬಂದರು. ಇವ್ರು ಹೆಂಗೆ ಕಂಪೋಸ್ ಮಾಡ್ತಾರೆ, ಹೆಂಗೆ ತಿಳ್ಕೊಬೇಕಲ್ಲ, ನನಗೆ ಗೊತ್ತಿಲ್ಲ. ನನಗೆ ನಮ್ಮ ಸಂಸಾರ ಟ್ಯೂನ್ ಬಾರಿಸಿದ್ರು. ಹೇಗೆ ಇತ್ತು ಅದು ಅಂದರೆ ಟೈ 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 ಟೈ. ಈ ಹಾಡುಗಳು ಹೆಂಗೆ ಒಕೆ ಮಾಡ್ತಾರೆ ಅಂತ ನಾನು ರಂಗರಾಯರ ಜೊತೆ, ನಾ ಇನ್ನೂ ಡೈರೆಕ್ಟರ್ ಆಗಿರಲಿಲ್ಲ. ರಂಗರಾವ್ ಅಂದರೆ ಅವ್ರ ಹೆಸರೇನೆ ವೀಣಾ ರಂಗರಾವ್ ಅಂತ ಕರಿತಾ ಇದ್ದದ್ದು. ವೀಣೆಯಲ್ಲಿ ಪಂಡಿತರು, ಪರಮ ಪಂಡಿತರು, ಅವರು ತುಂಬ ಚೆನ್ನಾಗಿ ಅವರು. ಸೊ ಅವ್ರ ಜೊತೆ ಒಂದು ಪಿಕ್ಚರ್ ಕೆಲಸ ಮಾಡಬೇಕಾದ ಒಂದು ಅವಕಾಶ ಸಿಕ್ತು ನನಗೆ. ಅದು ಯಾವುದು ಅಂದರೆ ನಮ್ಮ ಸಂಸಾರ ಅಂತ. ನಮ್ಮ ಸಂಸಾರದಲ್ಲಿ ಮ್ಯೂಸಿಕ್ ಡೈರೆಕ್ಟ್ರು, ನಮ್ಮ ಗುರುಗಳಾದ ಸಿದ್ಧಲಿಂಗಯ್ಯ ಅವರು ಕೂಡ ಡೈರೆಕ್ಟ್ರು. ಆಮೇಲೆ ಸರಿ, ಅವ್ರ ಕಂಪೋಸಿಂಗಲ್ಲಿ ರಂಗರಾವ್ ಕಂಪೋಸಿಂಗ್ ಹೇಗಿರುತ್ತೆ, ನಾನು ನೋಡಿದ ಕಂಪೋಸಿಂಗಲ್ಲೇ ಏನಂದರೆ ರಾಜನ್ ನಾಗೇಂದ್ರ. ಬಹಳ ಚಿತ್ರಗಳು ನಾನು ವರ್ಕ್ ಮಾಡಿರೋದು ರಾಜನ್ ನಾಗೇಂದ್ರ ಜೊತೆನೆ. ಇವತ್ತೊಂದು ದಿವಸಕ್ಕೆ ಲೆಕ್ಕ ಹಾಕಿದ್ರೆ ರಾಜನ್ ನಾಗೇಂದ್ರ ಬಹುಶಃ 28-29 ಪಿಕ್ಚರ್ ಮಾಡಿರ್ಬೋದು. ಸೊ ಅಷ್ಟು ಚಿತ್ರಗಳು ಅವರು ಮಾಡಿದ್ದಾರೆ. ನಾನು ಅವ್ರ ಜೊತೆ ಹಲವಾರು ಚಿತ್ರಗಳು ಮಾಡಿದ್ದೇನೆ. ನನಗೇನಂತ ಒಂದು ಆಸೆ ಅಂದರೆ ಏನು ಅಂದರೆ, ನಾನು ಮೊದಲು ನೋಡಿದ್ದ ಮ್ಯೂಸಿಕ್ ಡೈರೆಕ್ಟರ್ ರಾಜನ್ ನಾಗೇಂದ್ರ. ಇನ್ನೂ ಮುಂದೆ ಹೋಗ್ತಾ ನೋಡಿದ್ರೆ ನನ್ನ ಮೊದಲನೇ ಚಿತ್ರದ ಸಂಗೀತ ನಿರ್ದೇಶಕರು ರಾಜನ್ ನಾಗೇಂದ್ರ. ಆಮೇಲೆ ನಾನು ನಿರ್ಮಾಣ ಮಾಡಿದ ಚಿತ್ರಕ್ಕೆ ಸಂಗೀತ ನಿರ್ದೇಶಕರು. ನನ್ನ ಬಹಳ ಚಿತ್ರಗಳ ನಿರ್ದೇಶನಕ್ಕೆ ರಾಜನ್ ನಾಗೇಂದ್ರ ಸಂಗೀತವರು. ಸೊ ಇಷ್ಟು ಸಂಗೀತ ಅವರಿಂದ ಕಲ್ತ್ಕೊಂಡಿದ್ದೀನಿ. ನಂಗೇನು ಬರ್ತಿರ್ಲಿಲ್ಲ. ಅಭ್ಯಾಸ ಇರೋದು ಇದೊಂದೇನೆ, ನೀರು. ಬೇರೆ ಯಾರು ಏನು ಅನ್ಕೋಬೇಡಿ, ಅದು ನೀರೇನೆ, ಬೇರೆ ಏನೂ ಅಭ್ಯಾಸ ಇಲ್ಲ. ಏಕೆಂದರೆ ನಾನು ಬೆಳೆದು ಬಂದ ಹುಣಸೂರು ಕೃಷ್ಣಮೂರ್ತಿಗಳಿಗೂ ಏನೂ ಅಭ್ಯಾಸ ಇಲ್ಲ. ಅವ್ರಿಗೆ ಅಭ್ಯಾಸ ಇದ್ದಿದ್ದು ಒಂದು ಅಂದರೆ ಸಿಗರೇಟ್. ಏನಾದ್ರು ಮಾಡಬೇಕು, ಗಿಡಬೇಕು ಅಂತ, ಬರಿಬೇಕು ಅಂತ ಹೇಳಿದ್ರೆ ಸಿಗರೇಟ್ ಸೇದೋದು, ಗೋಲ್ಡ್ ಫ್ಯಾಕ್ ಸಿಗರೇಟು ಅಷ್ಟೇ. ನಂಗೆ ಅದು ಇಲ್ಲ. ಆಮೇಲೆ ಪ್ರಾಣಿ ಹತ್ಯೆ ಮಾಡಿ ತಿಂದಿಲ್ಲ. ಇವರು ರಂಗರಾಯರವರು ಬಂದರು. ಏನೇ ರಾಜನ್ ನಾಗೇಂದ್ರ ಅವರು ಟ್ಯೂನ್ ಕಂಪೋಸ್ ಮಾಡ್ತಾರೆ ಅಂದರೆ ಹಾರ್ಮೋನಿಯಮ್ಮು ನಾಗೇಂದ್ರಪ್ಪ ಅವರು ಹಾಡು ಹಾಡೋರು. ಆಮೇಲೆ ಒಬ್ಬ ಮೃದಂಗಕ್ಕೆ ಅದಕ್ಕೆ ವೆಸ್ಲಿ ಎಬನೈಸರ್ ಸಿಕಾಮಣಿ ಅಂತ ಜ್ಞಾಪಕ ಇದೆ ಇನ್ನು ನನಗೆ. ಅವ್ರ ನಂತರ ಇವ್ರ ಹತ್ರ ಬಂದರು, ನಮ್ಮ ವಿಜಯಭಾಸ್ಕರ್ ಹತ್ರ ಬಂದರು. ಮಣಿ ಒಬ್ಬರು. ಸೊ ಒಂದು ರಿದಮ್ ಇರೋದು, ಹಾರ್ಮೋನಿಯಂ ಇರೋದು, ಟ್ಯೂನ್ ಕಂಪೋಸ್ ಮಾಡಿದ್ಮೇಲೆ ಹಾಡೋಕ್ಕೆ ನಾಗೇಂದ್ರಪ್ಪ ಅವ್ರು ಇರೋದು. ಇಷ್ಟು ನಾನು ಅಲ್ಲಿ ಭಾಳ ಪಿಕ್ಚರ್ಗಳಲ್ಲಿ ನೋಡಿರೋದು. ಇಲ್ಲಿ ಏನು ಅಂತ ಹೇಳಿದ್ರೆ ಇವ್ರು ಬಂದರೆ ಹಾರ್ಮೋನಿಯಂ ಬಂತು, ಜೊತೆಗೆ ಇನ್ನೊಬ್ಬ ವೀಣೆ ತಂದರು, ರಾಗ ಬರ್ಕೊಳಕ್ಕೆ ಒಬ್ಬ ಇದ್ದರು. ಸೊ ಅಲ್ಲೂ ಕೂಡ 4 ಜನ ಬಂದರು. ಇವ್ರು ಹೆಂಗೆ ಕಂಪೋಸ್ ಮಾಡ್ತಾರೆ, ಹೆಂಗೆ ತಿಳ್ಕೊಬೇಕಲ್ಲ, ನನಗೆ ಗೊತ್ತಿಲ್ಲ. ನನಗೆ ಅಲ್ಲಿ ಕೇಳಿ ಮಾಡಿ ನೋಡ್ತಾ ಇದ್ದಿದ್ದಷ್ಟೇ. ಇಲ್ಲಿ ನೋಡ್ತೀನಿ, ನಮ್ಮ ಗುರುಗಳಿದ್ದವರು ಸಿಚುವೇಶನ್ ಹೇಳಿದ್ರೆ ಅವರು ಕಂಪೋಸ್ ಮಾಡಿದ್ದೀನಿ, ಟ್ಯೂನ್ ಮೊದಲೇ ಮಾಡಿ ಕಂಪೋಸ್ ಮಾಡಿದ್ದೀನಿ ನಾನು ಅಂತ ಹೇಳಿದ್ರು. ಸರಿ ಹೇಳಿ ಸರ್ ಅಂದರು. ನಾವೆಲ್ಲ ಏನು ಅಂದ್ಕೊಂಡು, ಸಿದ್ಧಲಿಂಗಯ್ಯನೋ ಅಂದ್ಕೊಂಡಿದ್ರು ಅವರು ಹಾಡಬಲ್ಲರವರು ಹಾಡ್ತಾರೆ, ರಾಗ ಕೇಳ್ಕೋಬೋದು ಅಂತ ನಾವು ಅಂದ್ಕೊಂಡ್ರೆ, ಅವರು ಹಾಡಲಿಲ್ಲ, ರಾಗ ಇಲ್ಲ. ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ವೀಣೆಯಲ್ಲಿ ಬಾರ್ಸಕ್ಕೆ ಶುರು ಮಾಡಿದ್ರು. ನಮಗೆ ಏನೂ ಗೊತ್ತಿಲ್ಲ, ಏನು ವೀಣೆಯಲ್ಲಿ ಬಾರಿಸಿದ್ರೆ ನಾವು ಹೇಗೆ ರಾಗ ಹಿಡಿಯೋಕ್ಕಾಗತ್ತೆ. ಇದು ನಮ್ಮ ಸಂಸಾರನ ಚಿತ್ರದಲ್ಲಿ. ಸೊ ಅವಾಗ ಬಾರಿಸಿದ್ರೆ ಏನು, ಇವತ್ತಿಗೂ ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. ಅದು ಏನಂದರೆ ಅವ್ರು ವೀಣೆಯಲ್ಲಿ ನಮ್ಮ ಸಂಸಾರ ಟ್ಯೂನ್ ಬಾರಿಸಿದ್ರು. ಹೇಗೆ ಇತ್ತು ಅದು ಅಂದರೆ ಟೈ 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 ಟೈ. ಇದು ಪಲ್ಲವಿ ಅಂದರು. ನನಗೇನು ಗೊತ್ತಾಗ್ತಾ ಇಲ್ಲ. ಬರೀ ಟೊಯ್ 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 ಅಂದ್ಬಿಟ್ಟು ಪಲ್ಲವಿ ಅಂತ ಅಂದ್ಬಿಟ್ರಲ್ಲ. ನಮ್ಮ ಗುರುಗಳಿದ್ದವರು ಭಾಗನೇ ಒಂದು ಅಂದ್ಬಿಟ್ರು. ಅವರು ಏನು ಟೊಯ್ 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 ಅಂತಾರಲ್ಲ ಇವರು ಅಂತ. ಆಮೇಲೆ ಉದಯಶಂಕರ್ ಬಂದರು. ಉದಯಶಂಕರ್ ಮಾತಾಡೋಗಿಲ್ಲ. ಅದು ಮಿಂಚು, ಸರಸ್ವತಿ ಪುತ್ರ.
ಅವ್ರು ಬಂದರು, ಕೇಳಿದ್ರು ಅವರು ಸಿಚುವೇಶನ್ ಹೇಳಾಯ್ತು ಉದಯಶಂಕರ್ಗೆ. ಅವರು ಟ್ಯೂನ್ ಚಪ್ಪಂಡಿ ಸರ್ ಅಂದರು. ಟ್ಯೂನ್ ಚಪ್ಪಂಡಿ ಯಾವ್ಯಾವ ಚಪ್ಪಿದ್ದು, ಇದೇ ಚಪ್ಪಿದ್ದು. ಅವರು ಟೊಯ್ ಅಂತ ಬಾರಿಸ್ಬಿಟ್ರು. ಬಾರಿಸಿದ್ರೆ ಅದಕ್ಕೆ ಯಾರು ಡಮ್ಮಿ ವರ್ಡ್ಸ್ ಚಪ್ಪಂಡಿ ಅಂದರು. ಏನೇನೋ ಡಮ್ಮಿ ವರ್ಡ್ಸ್ ಹೇಳೋರು. ಉದಯಶಂಕರ್ ಹೆಂಗೆ ಅಂತ ಹೇಳಿದ್ರೆ, ಅವರು ಹೇಳ್ದಲ್ಲ ಮೇಧಾವಿ ಅಂತ ಹೇಳಿದ್ರೆ, ಅವ್ರು ಫುಲ್ ಸ್ಕೇಪ್ ಪೇಪರ್ ಇರುತ್ತಲ್ಲ, ಫುಲ್ ಸ್ಕೇಪ್ ಪೇಪರ್ನ ಮಡಿಸಿ ಇಷ್ಟು ಸೈಜಿಗೆ ಮಾಡ್ತಾರೆ. ಈ ಸೈಜಿಗೆ ಕಟ್ ಮಾಡ್ಕೋತಾರೆ. ಯಾಕೆಂದರೆ ಸಾಹಿತ್ಯನ ಬರೆದು ಡೈರೆಕ್ಟ್ರಿಗೆ, ಮ್ಯೂಸಿಕ್ ಡೈರೆಕ್ಟರ್ ಕೊಡೋಕ್ಕೋಸ್ಕರ ಈ ಬಿಟ್ಟು ಪೇಪರ್ ಅದರಲ್ಲಿ ತೊಗೊಂಡಿದ್ದಾನೆ, ಬರೆದ್ರು ಮಾಡಿದ್ರು. ಈಗ ನಾನು ಪಕ್ಕದಲ್ಲೇ ಕೂತಿದ್ದೆ, ಏನು ಡೊಯ್ ಏನಪ್ಪ ಬರೀತಾರೆ ಡೊಯ್ ಅಂತ ಹೇಳಿದ್ರೆ, ಬರೆದು ಕೊಟ್ಟರು. ಏನು ಕೊಟ್ಟರು ಅಂತ ಹೇಳಿದ್ರೆ, ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವಕ್ಕೆ ನಾವು ಬಂತು ಮರ್ತೋಗಿದೆ ಬಾಳೆ ಬಂಗಾರ, ನಮ್ಮ ಸಂಸಾರ ಆನಂದ ಸಾಗರ. ಓಹೋ ಅಂದರೆ ಅವ್ರ ಥರ ಡಮ್ಮಿ ವರ್ಡ್ ತೊಗೊಂಡಿದ್ದಕ್ಕೆ ಸಂದರ್ಭಾನುಸಾರವಾಗಿ ಸಾಹಿತ್ಯ ಬರೆಯೋದಿದೆಯಲ್ಲ, ಇದೊಂದು ದೊಡ್ಡ ಕಲೆ. ಇದರಲ್ಲಿ ಮಿಂಚಿದವರು ದೊಡ್ಡ ಸಾಹಿತಿಗಳು, ಹುಣಸೂರಾಗಲಿ, ಉದಯಶಂಕರ್ ಆಗಲಿ, ಅವು ಹಿಂದೆ ಬಂದವರಾಗಲಿ, ಇದಾಗಲಿ. ಸೊ ಈ ಥರ ಟ್ಯೂನ್ ಓಕೆ ಮಾಡೋದು ಹೀಗೆ ಅನ್ನೋದನ್ನು ನಾನು ಮೊದಲು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದಾಗ ಕಲ್ತ್ಕೊಂಡಿದ್ದು ಇದು ಹೀಗೆ. ಆಮೇಲೆ ನಾನು ಹೇಳಿದೆ, ಮೊದಲು ರತ್ನಮಂಜರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಆಯಿತು, ಪಿಕ್ಚರ್ ಚೆನ್ನಾಗಾಯಿತು. ನಾನು ಓದೋಕ್ಕೆ ಅಂತ ಹೋಗಿದ್ದು. ನಾವು ಓದೋಕ್ಕೆ ಅಂತ ಓದಲಿಲ್ಲ, ಓದಿದೆ ನಾನು. ನಮ್ಮ ಚಿಕ್ಕಪ್ಪವ್ರಿಗೆ ನಾನು AMI ಮಾಡಲಿ ಅಂತ ಆಸೆ ಇತ್ತು. AMI ತುಂಬ ಕಷ್ಟ ಆಗುತ್ತೆ. ನಮ್ಮ ಚಿಕ್ಕಪ್ಪ ಅವ್ರಿಗೆ, ಹುಣಸೂರವ್ರಿಗೆಲ್ಲ ನಾವು ಕರಿತಿದ್ದದ್ದು ಮನೇಲೆಲ್ಲ ಕಿಟ್ಟಣ ಅಂತ. ಸೊ ಮನೇಲಿ ಯಾರು ಒಬ್ಬರು ಈ ಥರ ಅಡ್ಡ ಕರೆದ್ಬಿಟ್ರೆ ಅದೇ ಲೆಕ್ಕ. ಸೊ ಅವರಿದ್ದವರು, ಸರಿ ಬೇಡ ಹೋಲೆ, ಅದು ಆಗಲ್ಲ ಅಂತ ಹೇಳಿದ್ರೆ ನೀನು ಕಾಸ್ಟ್ ವರ್ಕ್ ಅಕೌಂಟ್ಸ್ ಓದೋ ಅಂದರು. ಸರ್ ದೊಡ್ಡವ್ರ ಮಾತು ಕೇಳಬೇಕಲ್ಲ, ಅದಕ್ಕೊಂದಿಷ್ಟು ಮಣ್ಣು ಹಾಕಿದ್ದಾಯಿತು. 1-2 ತಿಂಗಳು ಏನೋ ಹೋದೆ. ನಾನು ಹೇಳಿದೆ, ಇದು ತಲೆಗೆ ಹೋಗಲ್ಲ, ನಂಗೆ ಬೇಡ ನನಗೆ ಅಂತ. ಸರಿ ಬೇಡ ಬಿಡು, ನನ್ನ ಜೊತೆ ನಾನು ಕೆಲಸ ಮಾಡು ಅಂದರು. ಸೊ ರತ್ನಮಂಜರಿ ಹೊತ್ತಿಗೆ ಇದಾಗೋಗ್ಬಿಟ್ಟಿದ್ದೀವಲ್ಲ, ಪುನಃ ರತ್ನಮಂಜರಿ ಆದಮೇಲೆ ಇನ್ನೊಂದು ಪಿಕ್ಚರ್ ಶುರು ಮಾಡಿದ್ರು. ಅದೇ ವೀರ ಸಂಕಲ್ಪ ಅಂತ ಚಿತ್ರ. ವೀರ ಸಂಕಲ್ಪದಲ್ಲಿ ಅದು ಏನಂತ ಹೇಳಿದ್ರು, ಹಿಂದೆ ಅದು ಎಚ್ ಎಮ್ ನಾಯಕನ ಕತೆ. ಅದು ಎಚ್ ಎಮ್ ನಾಯಕನೂ ಇದ್ದಾನೆ, ಆಮೇಲೆ ರಾಜ, ಇದೆಲ್ಲ ಕತೆ, ಅದು ಚರಿತ್ರೆ. ಅದು ಹುಣಸೂರವರಲ್ಲಿ ಏನಂತ ಹೇಳಿದ್ರೆ, ಅವ್ರಿಗೆ ಎಲ್ಲ ಭಾಷೆನೂ ಗೊತ್ತು. ತೆಲುಗು ಗೊತ್ತು, ತಮಿಳು ಗೊತ್ತು, ಹಿಂದಿ ಗೊತ್ತು, ಮರಾಠಿ ಗೊತ್ತು, ಎಲ್ಲವೂ ಗೊತ್ತು. ಇದನ್ನು ಪೂರ್ತಿ ವ್ಯಾಸಂಗ ಮಾಡಿ ಇದನ್ನು ವೀರ ಸಂಕಲ್ಪ ಅಂತ ಇಟ್ಟರು. ಯಾಕೆಂದ್ರೆ ಎಚ್ ಎಮ್ ನಾಯಕ ಅಂತ ಇಟ್ಟರೆ ಅವಾಗಲೇ ಅದು ಬಂದಿತ್ತು, ಅದು ಬೇಡ ಅಂದ್ಬಿಟ್ಟು ವೀರ ಸಂಕಲ್ಪ ಅಂತ ಇಟ್ಟರು. ವೀರ ಸಂಕಲ್ಪ ಅನ್ನೋ ಚಿತ್ರದಲ್ಲಿ ಎಚ್ ಎಮ್ ನಾಯಕ ಪಾತ್ರ ಬರುತ್ತೆ, ಒಳ್ಳೆ ಪವರ್ಫುಲ್ ರೋಲ್ ಅದು. ಅದಕ್ಕೆ ಅವಾಗ ತಾನೇ ಇನ್ನೊಂದು ಮಧ್ಯದಲ್ಲಿ ಇನ್ನೊಂದು ಚಿಕ್ಕದೊಂದು ಟ್ರ್ಯಾಕ್ ಹೇಳ್ತೀನಿ. ಏನಂತ ಹೇಳಿದ್ರೆ, ದ್ವಾರಕೀಶ್ ಅವರು ಅವನು ಮೊದಲಿಂದನೂ ಕೂಡ ನಾಟಕದಲ್ಲಿ ಪಾಠ ಮಾಡಿ, ಕಾಲೇಜಲ್ಲಾಗಲಿ ಇದರಲ್ಲಾಗಲಿ ಒಂದು ಆಸೆ ಇತ್ತು, ನಾನು ಪಾಠ ಮಾಡಬೇಕು. ಹುಣಸೂರು ಅವ್ನು ಕೇಳೋದು, ನನಗೊಂದು ಪಾಠ ಕೊಡಿಸು. ಅದೇ ಪುನಃ ಕಿಟಣ ನಂಗೊಂದು ಪಾಠ ಕೊಡು. ಸರಿ, ಅವನಿಗೂ ಏನು ಕೊಡ್ತೀನಿ, ಮೊದಲು ನೀನು ಪಾಸ್ ಮಾಡಬೇಕು. ನೀ LME ಇಂಜಿನಿಯರಿಂಗ್ ಓದ್ತಾ ಇದ್ದೆ, ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಓದ್ತಿರುವಾಗ ಅದನ್ನು ಮುಗಿಸ್ಬಿಡು. ಅದನ್ನು ಮುಗಿಸಿದ ಮೇಲೆ ಆಮೇಲೆ ನೋಡಿ. ಯಾಕೆಂತ ಹೇಳಿದ್ರೆ, ಸಿನಿಮಾದಲ್ಲೇ ಒಂದು ಪರ್ಮನೆಂಟಾಗಿ ಏನಾದ್ರು ಒಂದು ವ್ಯಾಸಂಗ ಇತ್ತು ಅಂದರೆ, ಸಿನಿಮಾದಲ್ಲಿ ಅವಕಾಶ ಇರಲಿಲ್ಲ ಅಂದರೂ ಕೂಡ ಅದು ನಮ್ಗೆ ಅನ್ನ ಹಾಕುತ್ತೆ. ನಿಮ್ಗೂ ದ್ವಾರಕೀಶ್ ಎಷ್ಟು ವರ್ಷ ಡಿಫ್ರೆನ್ಸ್? 2 ವರ್ಷ. ನಾನು ದೊಡ್ಡವನು. ಸೊ ಹೇಳಿದ್ರು, ಸರಿ. ಅವನು ಓದ್ದ, ಅವನು ಭಾಳ ಬುದ್ಧಿವಂತ. ಅವನು ಯಾವ ಥರ ಬುದ್ಧಿವಂತ ಅಂದ್ರೆ, ಬರ್ತಾನೋ ಮಿಡ್ತಾನೋ ಗೊತ್ತಿಲ್ಲ, ಎಲ್ಲ ಪಾದರ್ಸ ಥರ ಹಿಡಿದ್ಬಿಡುವ, ಲೆಕ್ಚರನ್ನು ಹಿಡಿದ್ಬಿಡುವ, ಇದನ್ನು ಹಿಡಿದ್ಬಿಡುವ, ಪ್ರಿನ್ಸಿಪಾಲ್ ಹಿಡಿದ್ಬಿಡುವ, ಈ ಥರದ್ದು ಎಲ್ಲನೂ ಚಾಕಚಕ್ಯತೆ ಜಾಸ್ತಿ. ಒಂದು LME ಸೀಟು ತೊಗೊಂಡ, ಈ ಮೆಕ್ಯಾನಿಕಲ್ ಇಂಜಿನಿಯರ್ 2-3 ವರ್ಷ ಓದ್ದ, ಪಾಸು ಮಾಡಿಬಿಟ್ಟ. ಈಗ ನಮ್ಮ ಚಿಕ್ಕಪ್ಪ ಅವರು ಇದು ಶುರು ಮಾಡ್ತಾ ಇದ್ದಾರೆ, ವೀರ ಸಂಕಲ್ಪ. ಪುನಃ ಕೇಳ್ದ. ಅಷ್ಟರಲ್ಲಿ ಇವನು ಇಷ್ಟು ಚೆನ್ನಾಗಿ ಮುಂದೆ ಬಂದಿರೋದು ನೋಡಿ ಅವ್ರ ಅಣ್ಣ ಮಧುಸೂದನ್ ರಾವ್ ಅಂದ್ಬಿಟ್ಟು ಅವ್ರೇನು ಮಾಡಿದ್ರು, ಸರಿ ಕಣ, ನಿಂದು ಓದಾಯ್ತು, ಈಗ ನಿಂಗೆ ಒಂದು ಆಟೋಮೊಬೈಲ್ ಶಾಪ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಇವನ್ನ ಪಾರ್ಟ್ನರ್ ಆಗಿ ತೊಗೊಂಡಿದ್ದಾನೆ. ಮೈಸೂರಲ್ಲಿ ಪ್ರಭಾತ್ ಟಾಕೀಸ್ ಎದುರುಗಡೆನೆ ಭಾರತ್ ಆಟೋ ಸ್ಪೇರ್ಸ್ ಅಂತ ಒಂದು ಆಟೋಮೊಬೈಲ್ ಶಾಪ್ ಓಪನ್ ಮಾಡಿದ್ರು. ಇವನು ತುಂಬ ವ್ಯಾಪಾರದಲ್ಲಿ ತುಂಬ ಹೇಳ್ದಲ್ಲ, ಪಾದರಸ ಅಂದರೆ ಪಾದರಸ. ಬಂದವ್ರಿಗೆ
ಬಂದವ್ರು ಕಾಫಿ ಗೀಫಿ ಕೊಡಿಸಿ ಏನು ಬೇಕೋ ಅದನ್ನೆಲ್ಲ ತಲೆ ಕಟ್ಟಿ ವ್ಯಾಪಾರ ಮಾಡಿ ಚೆನ್ನಾಗಿ ಹೆಸರು ಮಾಡಿಬಿಟ್ಟ ಅವನು. ಅವ್ರಿಗೆ ಅಣ್ಣನಿಗೂ ತುಂಬ ಖುಷಿಯಾಗೋಯ್ತು. ಆದರೆ ಅವನಿಗೆ ಆಸೆ ಇರೋದೆಲ್ಲಿ? ಆಸೆ ಇರೋದೇ ಸೆಲ್ಯುಲೈಡ್. ಅವನಿಗೆ ಬಣ್ಣ ಹಚ್ಚಬೇಕು, ಪಾರ್ಟ್ ಮಾಡಬೇಕು, ಆ್ಯಕ್ಟಿಂಗ್ ಮಾಡಬೇಕು, ಇವ್ರು ಪಾರ್ಟ್ ಮಾಡ್ತಾರೆ, ಅವ್ರು ಮಾಡ್ತಾರೆ, ನಾನು ಹಂಗೆ ಆಗಬೇಕು ಅಂತ. ಪುನಃ ಆ ಟೈಮಲ್ಲಿದ್ದೇನೆ ವೀರ ಸಂಕಲ್ಪದಲ್ಲಿ ಒಬ್ಬ ದೊರೆ ಮಗನಿಗೊಂದು ಪಾರ್ಟ್ ಇರುತ್ತೆ. ಇದು ಬಾಲಕ ಅವನು. ಆ ಪಾತ್ರ ತುಂಬ ಚೆನ್ನಾಗಿದೆ, ಕಾಮಿಡಿ ಪಾರ್ಟು. ಅದನ್ನು ಇವನಿಗೆ ಹಾಕ್ತೀನಿ ಅಂತ ಹೇಳ್ಬಿಟ್ರು. ಆಯಿತು. ಇವರು ಅಂಗಡಿ ಬಿಟ್ಟ. ಬೈದರು ಅವರು ಅಣ್ಣಂದರು ಎಲ್ಲರೂ, ಈ ಥರ ಇವನ ಹೆಸರಲ್ಲಿ ಹಾಕ್ಕೊಟ್ಟಿದ್ದು, ನನ್ನ ನಡುದಲ್ಲಿ ಬಿಟ್ಟು ಹೊಟ್ಟೋಗ್ತಾ ಇದ್ದಾನೆ ಅಂತ ಬಂದ. ಆಮೇಲೆ ಈ ಒಂದು ಪಿಕ್ಚರು, 2 ಪಿಕ್ಚರು, 3 ಪಿಕ್ಚರು ಹಂಗೆ ಮಾಡಿ ಮೊದಲನೇ ಪಿಕ್ಚರ್ಲೇ ಒಳ್ಳೆ ಹೆಸರು ಬಂದ್ಬಿಡ್ತು ಅವನಿಗೆ. ಹೋದ ಕಡೆ ಎಲ್ಲನೂ ಕೂಡ ನಮ್ಮ ಚಿಕ್ಕ ಹುಣಸೂರು ಅವ್ರು ಏನು ಮಾಡಿದ್ರು ಅಂದರೆ, ಅವನು ಏನಾದರೂ ಕೂಡ ತಂಗಿ ಮಗ ಅಲ್ಲ, ಅವ್ನು ಮುಂದೆ ಬರಬೇಕು, ಸ್ಕ್ರೀನಲ್ಲಿ ಬರಬೇಕು, ಚೆನ್ನಾಗಿರಬೇಕು ಅಂತ ಹೇಳಿ ಅವನು ನ್ಯಾಯವಾಗಿ ಯುದ್ಧಕ್ಕೆ ಅರ್ಹತೆ ಇಲ್ಲದೆ ಇರೋನ್ಗೆ ಒಂದು ಯುದ್ಧದ ಹಾಡು ಹಾಕ್ಬಿಟ್ಟು ಪಿಕ್ಚರೈಸ್ ಮಾಡಿರ್ತಾರೆ. ಯುದ್ಧ 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 ಶತ್ರು ಮೈ ಮೇಲೆ ಬಿದ್ದ. ಹೊರಗಡೆ ಯುದ್ಧ ನಡೀತಾ ಇರುತ್ತೆ, ಇಲ್ಲಿ ಒಳಗಡೆ ಇವನು ಸೈನಿಕನ ಇಟ್ಕೊಂಡು ಕತ್ತಿ ಇಟ್ಕೊಂಡು ಹಿಂಗೆ ಮಾಡ್ತಾ ಇರ್ತಾನೆ. ಸೂಪರ್ ಹಿಟ್ ಆಗೋಯ್ತು ಆ ಹಾಡು ಕೂಡ. ಸೊ ಆ ಥರ ಒಬ್ಬೊಬ್ಬರಿಗೆ ಒಂದೊಂದು ಅವಕಾಶದಲ್ಲಿ ಮಿಂಚ್ತಾರೆ ಅಂತ ಹೇಳಕ್ಕೆ ಶುರು ಮಾಡಿದೆ. ಸೊ ಅವನು ಹಂಗೆ ಬಂದ. ಆಮೇಲೆ ವೀರ ಸಂಕಲ್ಪ ಚೆನ್ನಾಗಾಯಿತು. ಅವನು ಆ ಥರನೇ ಬೆಳ್ಕೊಂಡು ಬಂದ. ಈ ವೀರ ಸಂಕಲ್ಪ ಪೀರಿಯಡಲ್ಲಿ ಏನಾಗೋಯ್ತು ಅಂದರೆ, ಅಲ್ಲಿ ಅವತ್ತಿನ ದಿವಸ ಹುಣಸೂರು ಕೃಷ್ಣಮೂರ್ತಿಗಳೇ ಪಾತ್ರ ವಹಿಸಿ ನಿರ್ದೇಶನ ಮಾಡಿ ನಿರ್ಮಾಣ ಮಾಡಿ ಎಲ್ಲ ಕೆಲಸನೂ ಅವ್ರದ್ದೇ ಆದ್ದರಿಂದ ಅದು ಅವ್ರ ಜೊತೆಗೆ ಕೆಲಸ ಮಾಡ್ತಾ ಇದ್ದದ್ದು. ಮೊದಲು ರತ್ನಾಕರ್ ಇದ್ದರು, ಆಮೇಲೆ ಮಧುನು ಜೊತೆಲಿದ್ದರು. ಮಧು ಕ್ಯಾಮ್ರಾ, ರತ್ನಾಕರ್ ಅಸೋಸಿಯೇಟ್. ಅವ್ರು ಬೇರೆ ಬೇರೆ ಆಗಿ ಅವ್ರ ಪಿಕ್ಚರ್ ಬೇರೆ ಮಾಡಿಕೊಟ್ಟಿದ್ರು. ಆಮೇಲೆ ಈ ಪಿಕ್ಚರ್ ಮಾಡುವಾಗ ಶಿವಶಂಕರ್ ಬಂದರು. ಶಿವಶಂಕರ್ ಅವರು ಹುಣಸೂರವ್ರ ಜೊತೆ ಕೆಲಸ ಮಾಡ್ತಾಯಿದ್ರು. ಆ ಪೀರಿಯಡಲ್ಲಿ ಏನಾಯಿತು ಅಂದರೆ, ಅವ್ರಿಗೂ ಕೂಡ ಮುಂದೆ ಯಾರೇ ಆದರೂ ಕೂಡ ಮುಂದೆ ಹೋಗಬೇಕು, ಇಂಪ್ರೂವ್ ಆಗಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಅವ್ರು ಏನು ಮಾಡಿದ್ರು, ಅವರು ಕೂಡ ಒಂದು ಪಿಕ್ಚರು ಡೈರೆಕ್ಷನ್ಗೆ ಒಪ್ಕೊಂಡ್ಬಿಟ್ರು, ಮನೆ ಕಟ್ಟಿ ನೋಡು ಅಂತ. ಸೊ ಮನೆ ಕಟ್ಟಿ ನೋಡುಗೆ ಅವರು ಅಲ್ಲಿಗೆ ಹೋಗಬೇಕು ಅಂತ ಇಷ್ಟಪಟ್ಟು ಹುಣಸೂರು ಪರ್ಮಿಷನ್ ತೊಗೊಂಡ್ರು, ಹೋಗು ಅಂತ ಹೇಳಿದ್ರು. ಇಲ್ಲಿ ಪ್ರಸ್ತುತ ಈ ವೀರ ಸಂಕಲ್ಪದಲ್ಲಿ ಶೂಟಿಂಗ್ಗೆ ಇದು ಅಸೋಸಿಯೇಟ್ ಡೈರೆಕ್ಟ್ರೇ ಇಲ್ಲ. ಇವರು ಮನೆ ಕಟ್ಟಿ ನೋಡೋಕೆ ಹೊಟ್ಟೋಗ್ಬಿಟ್ರು. ನಮ್ಮ ಚಿಕ್ಕಪ್ಪವ್ರ ಜೊತೆ ಕೆಲಸ ಮಾಡೋಕ್ಕೆ ಯಾರೂ ಇಲ್ಲ. ನೀನೇ ಹೇಳೋ ಅಂದ್ಬಿಟ್ರು. ನನಗೆ ಏನು ಗೊತ್ತಿಲ್ಲ, ಏನಿಲ್ಲ, ಏನು ಅಂದೆ. ಕ್ಲಾಪ್ ನೀನೇ ಹೊಡೆಯೋ ಅಂದರು. ಕ್ಲಾಪ ನಂಗೆ ಏನು ಗೊತ್ತಿಲ್ವಲ್ಲ ಅಂದೆ. ತೊಂಬೈಲೆ ಅಂದು ಕ್ಲಾಪ್ ಬೋರ್ಡು ತೊಗೊಂಡೆ. ಕ್ಲಾಪ್ ಬೋರ್ಡ್ ಕೊಟ್ಟರು. ನೋಡು, ಈಗ ನಾವು ಏನು ಶೂಟಿಂಗ್ ಮಾಡ್ತಾ ಇದ್ದೀವೋ ಆ ಶೂಟಿಂಗ್ ಮಾಡ್ತಾ ಇರೋ ಕಥೆಯಲ್ಲಿ ಎಷ್ಟನೇ ದೃಶ್ಯ ಅದು ಅಂತ ಒಂದು ನಂಬರ್ ಕೊಟ್ಟಿರ್ತೀವಿ, ಅದಕ್ಕೆ ಸೀನ್ ನಂಬರ್ ಅಂತಾರೆ. ಆಮೇಲೆ ಅದನ್ನೇ ಆ ಸೀನ್ನ ಎಷ್ಟು ವಿಭಾಗ ಮಾಡ್ತೀವಿ, ಫುಲ್ಲಾಗಿ ಹೇಳೋಕ್ಕಾಗಲ್ಲ, ಬಿಟ್ ಬೈ ಬಿಟ್ ಆಗಿ ಡೈಲಾಗ್ ಹೇಳಿ ಮಾಡ್ತೈತೆ. ಆ ಬಿಟ್ ಬೈ ಬಿಟ್ ಮಾಡ್ತೀವಲ್ಲ, ಅದಕ್ಕೆ ಶಾರ್ಟ್ ಅಂತ ಹೇಳ್ತೀವಿ, ಅದಕ್ಕೆ ಶಾರ್ಟ್ ನಂಬರ್. ಆಮೇಲೆ ಅದೆಷ್ಟು ಸತಿ ಕೆಟ್ಟೋಗ್ಬೋದು, ಇನ್ನೊಂದು ಸತಿ ಮಾಡಬೇಕಾಗ್ಬೋದು, ಅವಾಗ ಟೇಕ್ 1 ಟೇಕ್ 2. ಸೊ ಇದು ಆಯಿತು. ಏನು ಸೀನು, ಶಾರ್ಟು, ಟೇಕ್ ಆಯಿತು. ಇದು ಡೈಲಾಗ್ ಆದರೆ. ಅಕಸ್ಮಾತ್ ಹಾಡಾದರೆ ಅವಾಗೇನು ಬರೀಬೇಕು ಅಂದರೆ, ನಂಗೆ ಹೇಳ್ಕೊಟ್ರೆ ಎಲ್ಲ, ಹಾಡಾದರೆ ಪ್ಲೇಬ್ಯಾಕ್ PB ಅಂತ ಬರೀಬೇಕು. ಆಮೇಲೆ ಡ್ಯಾಶ್ ಪ್ಲೇಬ್ಯಾಕ್ ಇಲ್ಲ, ನಮ್ಮ ಬರೀ ಸೈಲೆಂಟ್ ಇದ್ದರೆ ಸೈಲೆಂಟು, ಫೈಟ್ ಇದ್ದರೆ ಫೈಟು. ಸೊ ಈ ಥರ ಒಂದು ಸ್ವಲ್ಪ ಹೊತ್ತು ಹೇಳ್ಕೊಟ್ಬಿಟ್ಟು ಈ ಕ್ಲಾಪ್ ಹೊಡಿ ಅಂದರು. ಸೊ ಏನು ಅಂದರೆ, ನಾನು ಇದುವರೆಗೂ ಕ್ಲಾಪೇ ಮುಟ್ಟಿಲ್ಲ, ಕ್ಲಾಪೇ ಹೊಡೆದಿಲ್ಲ ನಾನು. ಏನು ಇದು ರಾಮ, ದೊಡ್ಡ ಪರಿಸ್ಥಿತಿ ಆಗೋಯ್ತಲ್ಲ. ಡೈಲಾಗ್ ಫೈಲೇ ನನ್ನ ಹತ್ರ ಇದೆ, ಬಟ್ ಇದು ಹೆಂಗೆ ಹೇಳೋದು? ನೋಡ್ತೀನಿ, ಅದು ಶಾರ್ಟು ಅದೆಲ್ಲ 48/32 ಟೇಕ್ 1. ಇನ್ನೊಂದು ಜ್ಞಾಪಕ ಇದೆ ನನಗೆ. 48/32 ಟೇಕ್ 1 ಹೇಳಬೇಕು ನೀನು. ಟೇಕ್ 1 ಹೇಳಿಬಿಟ್ಟು ಆಮೇಲೆ ಅವ್ರಿಗೆ ಮೊದಲು ಏನು ಹೇಳಬೇಕು ಅಂದರೆ ಸ್ಟಾರ್ಟ್ ಅಂತ ಹೇಳಬೇಕು. ಸ್ಟಾರ್ಟ್ ಅಂತ ಹೇಳಿದ್ಮೇಲೆ ಸೌಂಡ್ ಸ್ಟಾರ್ಟ್ ಮಾಡ್ತಾರೆ. ಸೌಂಡ್ ಸ್ಟಾರ್ಟ್ ಮಾಡಿದ್ಮೇಲೆ ಅವನು ಸೌಂಡ್ ರನ್ನಿಂಗ್ ಅಂತ ಹೇಳ್ತಾನೆ. ಸೌಂಡ್ ರನ್ನಿಂಗ್ ಅಂತ ಹೇಳಿದ್ರೆ ನೀವೇನು ಮಾಡಬೇಕು, ಇಲ್ಲಿ ಕ್ಲಾಪಲ್ಲಿ ಇದೆಯಲ್ಲ 48/32 ಟೇಕ್ 1 ಅಂತ ಅನೌನ್ಸ್ ಮಾಡಬೇಕು. ಅನೌನ್ಸ್ ಮಾಡಿದ್ಮೇಲೆ ಅವನು ಕ್ಯಾಮ್ರಾಮನ್ ಆನ್ ಮಾಡಿದ್ಮೇಲೆ ಕ್ಲಾಪ್ ಅಂತ ಹೇಳ್ತಾನೆ. ಆವಾಗ ನೀನು ಅಂತ ಇದನ್ನು ಹೊಡೆದ್ಬಿಟ್ಟು ಅವಾಗ ಹೋಗಿದ್ದಾನೆ ಕ್ಯಾಮ್ರಾ ದೂರ ಕೂತ್ಕೊಂಡ್ಬಿಡು, ಕೂತ್ಬಿಟ್ಟು ಫೈಲ್ ನೋಡ್ತಾ ಇರು, ಡೈಲಾಗ್ ಹೇಳ್ತಾ ಇರ್ತೀನಿ ಅದು. ಸರಿ ಆಯಿತು ಅಂದ್ಕೊಂಬಿಟ್ಟೆ. ನಂಬಿ ಬಿಟ್ಟರೆ ಬೇಡಿ, 48/32 ಟೇಕ್ 1 ಅನ್ನು ಭಾಳ ಕ್ಲೀನಾಗಿ ಹೇಳಿದೆ ಅವತ್ತಿನ ದಿವಸ. ಫಸ್ಟಾಗಿ ಸ್ಫುಟವಾಗಿ ಹೇಳಿಬಿಟ್ಟೆ.
ಆಯಿತು ಓಡ್ ಬಂದಿದ್ದೇನೆ. ಯಾಕೆಂದರೆ ಯಾವಾಗ ಎಲ್ಲನೂ ಕೂಡ ಟಾಕಿನೇ, ಯಾವುದು ಕೂಡ ಡಬ್ಬಿಂಗ್ ಯಾವಾಗಲೂ ಔಟ್ಡೋರ್ ಬಂದಿದ್ದು ಮಾತ್ರ, ಮಿಕ್ಕಿದ್ದು ಎಲ್ಲನೂ ಕೂಡ ಕ್ಯಾಮ್ರಾ ಅಲ್ಲೇ. ಆಮೇಲೆ ಅದು ಸೌಂಡ್ ರೆಕಾರ್ಡ್ ಮಾಡ್ತಾ ಇದ್ದಿದ್ದು ಅದು. ಆಮೇಲೆ ಬೂಮ್ ಅಂತ ಅನ್ನೋದು, ಆಮೇಲೆ ಅದಕ್ಕೆ ಒಂದು ಟ್ರಾಲಿ ಇರೋದು. ಅದು ದಟ್ ಇಟ್ ಸೆಲ್ಫ್ ಇಸ್ ಎ ವೆರಿ ಗುಡ್ ಇಂಟ್ರೆಸ್ಟಿಂಗ್ ಜಾಬ್ ಅದು. ಅದನ್ನೆಲ್ಲ ಸ್ವಲ್ಪ ನನಗೂ ಇಷ್ಟ ಆಯ್ತು, ಎಲ್ಲ ಕಲ್ತ್ಕೋತಾ ಇದ್ದೆ ನಾನು. ಕೆಲವೆಲ್ಲ ಆ ಸೌಂಡ್ ಬೂಮ್ ಎಲ್ಲ ಹತ್ತುಬಿಟ್ಟಿದ್ದೇನೆ. ಟಾಕಿ ತಿರ್ಸಿದ್ದು, ಆ ಮೈಕೆಲ್ಲ ತಿರುಗಿಸ್ತಾ ಇದ್ದೆ, ಯಾರು ಮಾತಾಡ್ತಾರೋ ಅವ್ರಿಗೆ ತಿರ್ಸೋದು ಮಾಡೋದು ಅವೆಲ್ಲ ಇದು ಮಾಡ್ತೆ ಎಲ್ಲ ಒಂದಿಷ್ಟು ಆಟ ಆಡ್ತಿದ್ದೆ ನಾನು. ಸರಿ ಆಯಿತು, ಕೂತ್ಕೊಡ್ತೀನಿ, ನೋಡ್ತೀನಿ. ಫೈಲ್ ಡೈಲಾಗ್ ಹೇಳ್ತಾ ಇರ್ತಾರಲ್ಲ, ನಮ್ಮ ಚಿಕ್ಕಪ್ಪರೇ ಪಾರ್ಟ್ ಮಾಡ್ತಾ ಇದ್ದಿದ್ದು, ಹುಡ್ಸೂರವ್ರೆ. ಸೊ ಡೈಲಾಗ್ ಹೇಳ್ತಾ ಇರೋದನ್ನು ನೋಡ್ತಾ ಇದ್ದೀನಿ. ನೋಡ್ತಾ ಇದ್ದೇನೆ, ಯಾವ ಜಾಗದಲ್ಲಿ ಕಟ್ ಹೇಳಬೇಕೋ ಅದು ಅವರು ಆ ಜಾಗದಿಂದ ದಾಟಿ ಮುಂದೆ ಹೊರಟೋಗಿದ್ದಾರೆ. ನಾನು ಹೇಳಿದೆ, ಏನೋ ಕಟ್ ಹೇಳೋ ಅಂದರು ನನಗೆ. ಎಲ್ಲಿ ಈ ಡೈಲಾಗೇ ಹೇಳಿಲ್ವಲ್ಲ ನೀವು ಅಂದೆ ನಾನು. ಹೇಳಿದ್ನಲ್ಲ ಅಂತ. ನಾನು ಇಲ್ಲಿರೋ ಡೈಲಾಗೇ ಬೇರೆ, ನೀವು ಹೇಳಿ ಡೈಲಾಗೇ ಬೇರೆ. ಬಟ್ ನಮ್ಗೆ ಹೆಂಗೆ ಗೊತ್ತಾಗತ್ತೆ ಅದು ಬಂದಿದೆ ಅಂತ? ಏನೇ ಆದರೂ ನೀವು ಇರೋದನ್ನು ಈಗ ನಾವೆಲ್ಲ ನೋಡ್ಕೋಬೇಕು ಅಂತ ಹೇಳೋದಾದರೆ ಫೈಲಲ್ಲಿ ಏನಿದೆಯೋ ಅದೇ ಹೇಳಬೇಕು ಅಂತ ಅವತ್ತಿನ ದಿವಸ ಹುಣಸೂರು ಕೃಷ್ಣಮೂರ್ತಿಗಳಿಗೆ ಹೇಳಿದೆ ನಾನು. ಅದೇನೇ ನನ್ನ ಜೀವನದ ಪಾಲಿಸಿಲಿ ಮಾಡಿರೋದು. ನನ್ನ ಫೈಲಲ್ಲಿ ಏನಿರುತ್ತೋ ಅದೇ ಹೇಳಬೇಕು, ಒಂಚೂರು ಬದಲಾವಣೆ ಇಲ್ಲ. ಬದಲಾವಣೆ ಬೇಕು ಅಂದರೆ ನಾವೇನು ಮೊದಲೇ ಮಾಡ್ಕೊಡ್ತೀವಿ, ಯಾರೂ ಬದಲಾಯಿಸ್ಕೊಡ್ದು. ಫೈಲಲ್ಲಿ ಏನಿರುತ್ತೋ ಅಷ್ಟೇ ಒಪ್ಪಿಸ್ಬೇಕು. ನನಗೆಲ್ಲ ನನ್ನ ಇಷ್ಟು 50 ಚಿತ್ರಗಳು ಇಲ್ಲಿವರೆಗೂ ಆಗಿದೆ. ಎಲ್ಲ ಚಿತ್ರಗಳಲ್ಲೂ ಕೂಡ ಇದೇನೆ ನನ್ನ ಪಾಲಿಸಿ. ಏನು ಫೈಲ್ ಇರುತ್ತೋ ಫೈಲಲ್ಲಿರೋದೇ ಎಲ್ಲರೂ ಹೇಳಬೇಕು. ಸೊ ಈ ಥರ ಅವತ್ತು ದಿವಸ ಹೇಳ್ಕೊಟ್ರು ನಮ್ಮ ಚಿಕ್ಕಪ್ಪವರು. ಸೊ ಅಲ್ಲಿ ಅದರಲ್ಲೇ ಎಡಿಟಿಂಗ್ ಏನು, ಅದೇನು ಇದೇನು ಅನ್ನೋದೆಲ್ಲನೂ ಕೂಡ ಪೂರ್ತಿ ಒಂದಾಗತ್ಲ ಕಲ್ತ್ಕೊಂಡಿದ್ದಾಯ್ತದು. ಈಗ ನೀವು ಅದು ಹೇಳಿದ್ರಲ್ಲ, ಫೈಲಲ್ಲಿ ಏನಿದೆ ಅದು ಹೇಳ್ಬೇಕು ಅಂತ, ಹುಡ್ಸೋರು ಏನು ಹೇಳೋದು ಅದಕ್ಕೆ? ಇಲ್ಲ, ಭಾಳ ಚೆನ್ನಾಗಿತ್ತು. ಕಟ್ಟೇಳೋ ಅಂದ್ರೆ ನೀವು ಹೇಳಲೇ ಇಲ್ವಲ್ಲ ಇದು ಅಂದೆ. ಇಲ್ಲ, ನಾನು ಈಗ ಹೇಳಿಲ್ಲ, ಬೇರೆ ಥರ ಹೇಳ್ಬಿಟ್ಟೆ. ನೀವು ಬೇರೆ ಥರ ಹೇಳಿದ್ರೆ ನಮ್ಗೆ ಗೊತ್ತಾಗಲ್ಲ, ಇನ್ಮೇಲೆ ಬೇರೆ ಥರ ಹೇಳ್ಬೇಡಿ, ನಾವು ನೋಡ್ಕೋಬೇಕು ಅಂತ ಹೇಳಿದ್ರೆ ನಮ್ಗೆ ಇದೇ ಹೇಳಬೇಕು ನೀವು ಅಂತ. ಆಯ್ತಪ್ಪ ಅಂದರು. ಬೈಲಿಲ್ಲ ನಿಮಗೆ? ಯಾವತ್ತೂ ಬೈಯಲ್ಲ ಅವರು, ಬೈದೇ ಇಲ್ಲ ಅವರು.